ತಾವೆಲ್ಲ ಸಹಕಾರ ಕೊಟ್ಟು ನನಗಲ್ಲ, ನಮ್ಮ ಶಾಸಕರಿಗಲ್ಲ, ನಿಮ್ಮ ಬದುಕಿಗೆ, ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ 136 ಜನ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನ, ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಚ್.ಎಂ. ರೇವಣ್ಣವರಿದ್ದಾರೆ, ಸಿ.ಎಂ. ಲಿಂಗಪ್ಪನವರಿದ್ದಾರೆ, ನರೇಂದ್ರ ಸ್ವಾಮಿ ಅವರಿದ್ದಾರೆ, ಬಾಲಕೃಷ್ಣರವರಿದ್ದಾರೆ, ಇಕ್ಬಾಲ್ ಇದ್ದಾರೆ, ರವಿ ಅವರಿದ್ದಾರೆ, ನಮ್ಮ ರಾಜು ಇದ್ದಾರೆ, ಅಶ್ವಥ್ ಇದ್ದಾರೆ, ದ್ವಾರಕನಾಥ್ ಅವರಿದ್ದಾರೆ, ವಿಜಯದೇವರಿದ್ದಾರೆ, ಚೇತನ್, ನಟರಾಜು, ನಮ್ಮ ಹಾಸನ್ ರಘು, ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಅಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂತ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಹೊತ್ತಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ. ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು 7 ಹಾಡನ್ನ ಆಡಿ ಬಹಳ ಸಂತೋಷವನ್ನ ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ. ಶಶಿಯವರ್ಕಿನ್ನ ಅವ್ರಿಗೆ ನಾನು ಆ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದು ನಮ್ಮ ರಾಮನಗರದ ಮಕ್ಕಳು, ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು, ಕಲಾವಿದರು, ಒಳ್ಳೆ ಭರತನಾಟ್ಯದ ತಂಡ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಂಸ್ಕೃತಿಯ ನಾಡು, ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನ ಬರಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನ ಹಾಕಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷ ಪಡಿಸಿದ್ದಾರೆ. ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರ ನರೇಂದ್ರ ಸ್ವಾಮಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಅವರ ಸಮ್ಮುಖದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಶೇಷಾದ್ರಿ ಅವರು ಆಯೋಜನೆಯನ್ನು ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಯನ್ನ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಘೋಷವಾಕ್ಯ ಏನಿದೆ, ಅದಕ್ಕೆ ನಿಜವಾದಂತ ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಈ ಶೇಷಾದ್ರಿ ಅವರು ಮತ್ತೆ ಅವರ ತಂಡ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ.